ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರು ಕನ್ನಡದಲ್ಲಿ ಒಬ್ಬ ಪ್ರಸಿದ್ಧ ಆ್ಯಂಕರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಇವರು ತಮ್ಮ ವೃತ್ತಿ ಜೀವನವನ್ನು ತೊರೆದು ತಮ್ಮದೇ ಆದ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದಾರೆ. ಆ ಚಾನಲ್ನ ಹೆಸರು ಥರ್ಡ್ ಐ. ಇವರು ಮೂಲತಃ ಆಗುಂಬೆಯ ಕಡೆನವರು. ಅಲ್ಲಿ ಒಂದು ಚಿಕ್ಕ ಹಳ್ಳಿ ಹಂಡಿಗೆ ಎಂದು ಬರುತ್ತೆ. ಆ ಊರಿನಿಂದ ಬಂದ ಒಬ್ಬರೇ ಒಬ್ಬ ವ್ಯಕ್ತಿ ಇವರಾಗಿದ್ದಾರೆ. ಬಾಲ್ಯದ ದಿನಗಳಿಂದಲೇ ಇವರಿಗೆ ಪುಸ್ತಕ ಓದುವುದು ಹಾಗೂ ಕಲಿಕೆಯಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿದ್ದರು. ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರು ಕನ್ನಡ ಭಾಷೆಯನ್ನು ತುಂಬಾ ಸ್ಪಷ್ಟವಾಗಿ ಮಾತನಾಡುತ್ತಾರೆ. ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರು ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ವಿಶಿಷ್ಟ ಛಾಪು ಮೂಡಿಸಿದ ವ್ಯಕ್ತಿಯಾಗಿದ್ದಾರೆ. ಅವರು ಟಿವಿ ಚಾನೆಲ್ಗಳಲ್ಲಿ ವರದಿಗಾರಿಕೆ, ನಿರೂಪಣೆ, ಸುದ್ದಿ ಓದುವಿಕೆ ಸೇರಿದಂತೆ ಹಲವು ವಿಭಾಗಗಳಲ್ಲಿ ಅನುಭವವನ್ನು ಹೊಂದಿದ್ದಾರೆ. ಅವರು ತಮ್ಮ ನಿರೂಪಣಾ ಶೈಲಿ ಮತ್ತು ವಿಷಯಗಳ ಬಗ್ಗೆ ಆಳವಾದ ಜ್ಞಾನದಿಂದ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಸುಬ್ರಹ್ಮಣ್ಯ ಅವರ ಶಿಕ್ಷಣವನ್ನು ನೋಡೋದಾದರೆ ಮಾಸ್ಟರ್ ಡಿಗ್ರಿ ಇನ್ ಆರ್ಟ್ಸ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ತದನಂತರ ಇವರು ಮಾಧ್ಯಮ ಲೋಕಕ್ಕೆ ಪ್ರವೇಶವನ್ನು ಪಡೆಯುತ್ತಾರೆ. ತಮ್ಮ ವೃತ್ತಿ ಜೀವನದ ಬಹುಭಾಗವನ್ನು ವಿವಿಧ ಕನ್ನಡ ಸುದ್ದಿವಾಹಿನಿಗಳಲ್ಲಿ ಕೆಲಸ ಮಾಡುವ ಮೂಲಕ ಕಳೆದಿದ್ದಾರೆ. ವರದಿಗಾರಿಕೆ, ನಿರೂಪಕರಾಗಿ, ಸುದ್ದಿ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. ಕನ್ನಡದ ಸುದ್ದಿವಾಹಿನಿಗಳಾದ ದಿಗ್ವಿಜಯ ನ್ಯೂಸ್ ಮತ್ತು ಪವರ್ ಟಿವಿಯಲ್ಲಿ ಇವರು ಮೊದಲು ಕೆಲಸವನ್ನು ಮಾಡುತ್ತಿದ್ದರು. ಆ ಚಾನಲ್ಗಳಲ್ಲಿ ಸಾಂಪ್ರದಾಯಿಕ ಮಾಧ್ಯಮದ ನಿರ್ಬಂಧಗಳಿಂದ ಅವರು ಹೊರಬಂದು ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕೆಂದು ಮತ್ತು ಪ್ರೇಕ್ಷಕರಿಗೆ ನೇರವಾಗಿ ಸಂವಹನ ನಡೆಸಲು ಅವರು ಥರ್ಡ್ ಐ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸುತ್ತಾರೆ. ಇದು ಒಂದು ಅವರ ವೃತ್ತಿ ಜೀವನದಲ್ಲೇ ದೊಡ್ಡ ತಿರುವನ್ನೇ ತೆಗೆದುಕೊಳ್ಳುತ್ತೆ. ಥರ್ಡ್ ಐ ಚಾನಲ್ ಅತ್ಯಂತ ವೇಗವಾಗಿ ಜನಪ್ರಿಯತೆಯನ್ನು ಗಳಿಸುತ್ತದೆ. ಇವರು ರಾಜಕೀಯ, ಸಾಮಾಜಿಕ ವಿಷಯಗಳು, ಆರ್ಥಿಕತೆ ಮತ್ತು ಕರೆಂಟ್ ಅಫೇರ್ಸ್ಗಳ ಬಗ್ಗೆ ತುಂಬಾ ಉತ್ತಮವಾಗಿ ವಿಶ್ಲೇಷಣೆಗಳನ್ನು ಒದಗಿಸುತ್ತಾರೆ. ಇನ್ನು ಇವರ ವಿಶ್ಲೇಷಣೆಗಳು ಸರಳ ಭಾಷೆಯಲ್ಲಿ ಆದರೆ ಆಳವಾದ ಒಳನೋಟಗಳೊಂದಿಗೆ ಇರುವುದು ಇವರ ಯಶಸ್ಸಿಗೆ ಪ್ರಮುಖ ಕಾರಣವಾಗಿದೆ. ಮತ್ತೊಂದು, ಇವರ ಧ್ವನಿಗೆ ತುಂಬಾ ಜನ ಅಭಿಮಾನಿಗಳು ಆಗಿದ್ದಾರೆ ಎಂದರೆ ತಪ್ಪಾಗಲ್ಲ. ಇವರ ಥರ್ಡ್ ಐ ಚಾನಲ್ಗೆ ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ ಹೊಂದಿದ್ದಾರೆ ಮತ್ತು ಯೂಟ್ಯೂಬ್ನಿಂದ ಒಳ್ಳೆಯ ಆದಾಯವನ್ನು ಕೂಡ ಗಳಿಸುತ್ತಿದ್ದಾರೆ. ಇನ್ನು ಇವರು ಯೂಟ್ಯೂಬ್ನ ಪ್ರಾರಂಭದಲ್ಲಿ ತುಂಬ ಸವಾಲುಗಳನ್ನು ಎದುರಿಸಿದ್ದಾರೆ. ಆದರೆ ಇವರು ನಿರಂತರ ಪರಿಶ್ರಮ ಪಟ್ಟು ಉತ್ತಮ ವಿಷಯವನ್ನು ಆಯ್ಕೆ ಮಾಡಿ ಪ್ರೇಕ್ಷಕರೊಂದಿಗೆ ಪ್ರಾಮಾಣಿಕ ಸಂವಹನವು ಇವರ ಯಶಸ್ಸಿಗೆ ದಾರಿ ಮಾಡಿಕೊಟ್ಟಿದೆ. ಸುಬ್ರಹ್ಮಣ್ಯ ಅವರ ಪತ್ನಿಯವರು ಕೂಡ ಸುದ್ದಿವಾಹಿನಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಕರ್ಣ ಎಂಬ ಮಗನೂ ಕೂಡ ಇದ್ದಾನೆ. ಇವರು ಪ್ರತಿನಿತ್ಯ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕತೆ ಮತ್ತು ಪ್ರಚಲಿತ ಘಟನೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟೇ ಹೋಗುತ್ತಾರೆ. ಆ ವಿಡಿಯೋಗಳಿಗೆ ಲಕ್ಷಾಂತರ ವ್ಯೂಸ್ಗಳು ಬರುತ್ತೆ. ಅಷ್ಟೊಂದು ಜನ ಇವರ ನ್ಯೂಸ್ ಹೇಳುವ ಶೈಲಿಗೆ ದೊಡ್ಡ ಸಂಖ್ಯೆಯ ಅಭಿಮಾನಿಯನ್ನು ಹೊಂದಿದ್ದಾರೆ. ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳ ವಿವರವನ್ನು ಸಂಪೂರ್ಣವಾಗಿ, ಸ್ಪಷ್ಟವಾಗಿ ಪ್ರತಿನಿತ್ಯ ನೀಡುತ್ತಾ ಬರುತ್ತಾ ಇದ್ದಾರೆ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರು. ಸಮಾಜದಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಅದಕ್ಕೆ ಪರಿಹಾರ ಸಿಗುವವರೆಗೂ ಇವರು ಉತ್ತಮ ರೀತಿಯಲ್ಲೇ ಪ್ರಶ್ನೆಯನ್ನು ಮಾಡುತ್ತಾರೆ. ಒಟ್ಟಾರೆ ಇವರು ಪತ್ರಕರ್ತರಾಗಿ ಒಳ್ಳೆಯ ಸಮಾಜಕ್ಕೆ
ಕೊಡುಗೆಯನ್ನು ನೀಡುತ್ತಿದ್ದಾರೆ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರು. ಸೊ ಇದಾಗಿತ್ತು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರ ಜರ್ನಿ. ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.